ಹಿರೇಇಂಡಿ ಕೆರೆ ಒತ್ತುವರಿ ತೆರವುಗೊಳಿಸಿ ಮತ್ತು ಕೆಸರಾಳ ತಾಂಡ ಹಾಗೂ ಬಡಿಗೇರ ಕೆರೆಗೆ ನೀರು ತುಂಬಿಸಲು ಆಗ್ರಹಿಸಿ ಬುಧವಾರ ರೈತರಿಂದ ತಾಲೂಕು ಆಡಳಿತ ಸೌಧದ ಎದುರು ಬೃಹತ್ ಪ್ರತಿಭಟನೆ ನಡೆಯಿತು. ಪಟ್ಟಣದ ಮಹಾವೀರ್ ವೃತ್ತದಿಂದ ಪ್ರತಿಭಟನೆ ಆರಂಭಿಸಿ ಬಸವೇಶ್ವರ ವೃತ್ತದ ಮೂಲಕ ತಾಲೂಕು ಆಡಳಿತ ಸೌಧಕ್ಕೆ ಆಗಮಿಸಿ ತಹಶೀಲ್ದಾರ್ ಬಿಎಸ್ ಕಡಕಭಾವಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ತಾಲೂಕು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಅಶೋಕ್ ಅಕಲಾದಿ, ಮಂಡಳ ಅಧ್ಯಕ್ಷ ಮಲ್ಲಿಕಾರ್ಜುನ ಕಿವಡೆ, ಪುರಸಭೆ ಸದಸ್ಯ ಅನಿಲ್ ಗೌಡ ಬಿರಾದರ, ಕಾರ್ಯದರ್ಶಿ ಮಲ್ಲಪ್ಪ ಗುಡ್ಡ ಮಾತನಾಡಿ, ರೈತರ ಹಿತ ಕಾಪಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿ ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರ ಪ್ರಮುಖ ಸಮಸ್ಯೆ ಏನೆಂದರೆ ಹಿರೇಇಂಡಿ ಕೆರೆ ಪುರಾತನವಾದದ್ದು. ಅದು ಇಡೀ ನಗರಕ್ಕೆ ಕುಡಿಯೋ ನೀರು ಸೇರಿದಂತೆ ವ್ಯವಸಾಯಕ್ಕೆ ಅತ್ಯಂತ ಸಹಕಾರಿಯಾಗಿತ್ತು. ಆದರೆ ಇಂದು ಸತತ ಬರಗಾಲ ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಕೆರೆ ಸಂಪೂರ್ಣ ಒತ್ತುವರಿಯಾಗಿದ್ದು ಮಳೆ ಹನಿ ನೀರು ನಿಲ್ಲಲು ಸಾಧ್ಯವಿಲ್ಲದಂತಹ ಇಕ್ಕಟ್ಟಾದ ಪ್ರದೇಶವಾಗಿದೆ. ಸದ್ಯ ಜನ ಜಾನುವಾರುಗಳಿಗೆ ಹಾಗೂ ವ್ಯವಸಾಯಕ್ಕೆ ನೀರಿನ ಸಮಸ್ಯೆಯಾಗ್ತಿದೆ. ಹೀಗಾಗಿ ಕೂಡಲೇ ಕೆರೆಯ ಒತ್ತುವರಿ ತೆರವುಗೊಳಿಸಿ ಅಳತೆ ಮಾಡಿ ಹದ್ದುಬಸ್ತುಗೊಳಿಸಬೇಕು. ಅದಲ್ಲದೆ ಕೆರೆ ತುಂಬುವ ಕಾರ್ಯ ನಡೆಯಬೇಕು. ಅದರಂತೆ ಬಡಿಗೇರ ಕೆರೆ ಮತ್ತು ಕೆಸರಾಳ ತಾಂಡ ಕೆರೆ ತುರ್ತಾಗಿ ತುಂಬುವ ಯೋಜನೆ ಕೈಗೊಳ್ಳಬೇಕು. ಇನ್ನು ಮಹಾವೀರ್ ವೃತ್ತದಿಂದ ಹಿರೇಇಂಡಿ ಹನುಮಾನ್ ದೇವಸ್ಥಾನದವರೆಗೆ ರಸ್ತೆ ದುರಸ್ತಿ ಮಾಡಬೇಕು ಅಂತ ರಸ್ತೆಗಿಳಿದಿದ್ರು. ಈ ಬಗ್ಗೆ ಹಲವು ಸಲ ಪುರಸಭೆ ಹಾಗೂ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಮನವಿ ಸಲ್ಲಿಸಿದ್ದೀವಿ. ಆದರೆ ಇನ್ನೂ ತನಕ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಇನ್ಮುಂದೆ ನಿರ್ಲಕ್ಷ್ಯ ವಹಿಸಿದ್ರೆ ಉಗ್ರ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ವಿದ್ಯಾಸಾಗರ ಧನಶೆಟ್ಟಿ, ಪುರಸಭೆ ಸದಸ್ಯ ದೇವೇಂದ್ರ ಕುಂಬಾರ, ಪ್ರಶಾಂತ ಲಾಳಸಂಗಿ, ವಿಜಯಕುಮಾರ್ ರಾಠೋಡ್, ಸಂಜು ದಶವಂತ, ಶ್ರೀಶೈಲ ಪೂಜಾರಿ, ಮಾಳು ಪೂಜಾರಿ, ಮಲ್ಲು ಬಳಗಾರಿ, ವಿಜುಗೌಡ ಪಾಟೀಲ, ಮಹೇಶ್ ಹೂಗಾರ, ಪ್ರಶಾಂತ್ ಗವಳಿ, ಸಾಗರ ಬಿರಾದರ, ವಾಗೇಶ್ ನಾವಿ, ಶ್ರೀಕಾಂತ್ ಹೊಟಗಿ, ಜಗದೀಶ್ ಹೊಟಗಿ, ಭೀಮರಾಯ ಲಾಳಸಂಗಿ, ಸಂಜು ಪವಾರ. ಮುನ್ಸಿಪಾಲಿಟಿಗೆ 10 ಸಾರಿ ಕೊಟ್ಟವ್ರು ಹಿರಂಡಿಗೇರಿ ತಹಸೀಲ್ದಾರ್ ಸಾಹೇಬ್ರಿಗೆ ಒಂದು 5 ಸಾರಿ ಕೊಟ್ಟಾರ. ಅವ್ರು ಏನು ಮಾಡಿಲ್ಲ. ಯಶವಂತರಗೌಡು ನಡೆದಂತೆ ನುಡಿದ ಅಂತ ಹೇಳ್ತಾರ. ಅಭಿವೃದ್ಧಿ ಹರಿಕಾರ ಅಂತ ಹೇಳ್ತಾರ. ಕೆರೆ ತುಂಬದೇ ಮಾಡಲಾಗ್ಯಾರ. ಅವ್ರು 3 ಕೆರೆ ತುಂಬ ಕುಡಿ ಊರಿಗೆ ಕೂಡ ಅನುಕೂಲ ಆಗ್ತದೆ. ಬರೀ ಅಭಿವೃದ್ಧಿ ಹರಿಕಾರರು ನಡೆದಂತೆ ನುಡಿದ ಅಂತ ಹೇಳ್ತಾರೆ ಎಲ್ಲದ್ರಾಗ. ಮತ್ತು ಅದೇನದ ಇಲ್ಲಿ ನಮ್ಮ ಒಂದೇ ಕೆರೆಯಾಗ ಅದು ಒಂದು 50 ಕೋಟಿ ಗೇಟ್ ಕಟ್ಟಿಸಿಂದ 100 ಕೋಟಿ ರೂಪಾಯಿ ತಗೊಂಡ್ಬಿಟ್ರೆ ಅದೇನು ಯಾರೋ ರೈತರಿಗೆ ಎಲ್ಲ ನೀರಿಲ್ಲ ಮಾಡಿಲ್ಲ. ಎಲ್ಲ ಬೇರೆ ಕುಡಿಗೆ ನೀರಿಲ್ಲ. ಮತ್ತು ಅಲ್ಲಿ ಕೆಸರ ತಾಂಡಕ್ಕೆ ಏನದ ಅದಕ್ಕೂ ಒಂದಲ್ಲಿ ನೀರಿಲ್ಲ. ತಾಂಡಿ ಕೆರೆ ತುಂಬಿ ಬಂದ್ ಮಾಡ್ಲಾಗ್ತಾರೆ. ಅದೇ ಒಂದು 20 ಕಲೆಕ್ಷನ್ ಕೊಟ್ರೆ ಈರುಳ್ಳಿ ಕೆರೆ ಅಂತ ಕೆಸರಾಳ ತಾಂಡೆ ಕೆರೆ ಕಡಿಗೆ ಕೆರೆ ಎಲ್ಲ ತುಂಬ್ತಾವ. ಅಂತ ಕೆಲಸನೇ ಏನು ಮಾಡಲಾಗ್ಯಾರ. ಬರೀ ನಡೆದಂತೆ ನುಡಿತಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲ ರೈತರು ತಿಳ್ಕೋಬೇಕು. ಇದು ಮುಂದೆ ಮಾಡಲಿಲ್ಲೇನು ಎಲ್ಲ ಕೆಲಸ ಅಂದ್ರೆ ಅತಿ ದೊಡ್ಡ ಹೋರಾಟ ಆಗಿ ಟ್ರೈಕ್ ಮಾಡ್ಬೇಕಂತ ಈ ಸಂದರ್ಭ ಹೇಳ್ತೀನಿ. 10-11 ವರ್ಷ ಆಯ್ತು ಶಾಸಕರ ಆಡಳಿತ ಮಾಡ್ಕೋತ ಬಂದು ಇಲ್ಲಿವರೆಗೂ ಕೂಡ ಒಂದು ಕೆರೆ ತುಂಬುವಂತ ಯೋಜನೆ ಕೂಡ ಅವರು ನಮ್ಮ ಇಂಡಿ ನಗರಕ್ಕೆ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೂ ನಾವು ಕೂಡ ಇಟ್ಟೆಲ್ಲ 30-40 ವರ್ಷ ಆಯ್ತು ನೋಡ್ಕೋತ ಬಂದಿದ್ದೇವೆ. ಅವಾಗ ಹಿಂದಿನ ದಿನಮಾನದಾಗ ನಮ್ಮ ಹಿರಿಯರು ಕೆರೆ ತುಂಬುವುದು ನೋಡಿರಬೇಕು. ಆದ್ರೆ ನಾವು ಇಲ್ಲೇನು ಬೆಳವಣಿಗೆ ಆದೆವು, ಇಲ್ಲಿ ರೈತ ಬಾಂಧವರು ಏನು ಒಂದು ಬೆಳವಣಿಗೆ ಆದರು, ಅವ್ರು ಇಲ್ಲಿವರೆಗೂ ಕೂಡ ನಮ್ಮ ಇಂಡಿ ನಗರದಲ್ಲಿರ್ತಕ್ಕಂಥ ಕೆರೆಗಳು ತುಂಬಿ ಇಲ್ಲಿವರೆಗೂ ಕೂಡ ನೋಡಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಶಾಸಕರು, ತಾಲೂಕಿನ ಶಾಸಕರು ಯಾವುದೇ ರೀತಿಯಲ್ಲೇನು ಕೂಡ ಈ ರೈತರ ಬಗ್ಗೆ ಕಾಳಜಿ ಇಲ್ಲ. ಇಂಡಿ ನಗರದಲ್ಲಿ ಇರ್ತಕ್ಕಂಥ ಅಭಿವೃದ್ಧಿಗಳ ಬಗ್ಗೆ ಕಾಳಜಿ ಇಲ್ಲ. ಯಾವುದೇ ರೀತಿಯಲ್ಲಿ ಒಂದು ಕೆರೆಯನ್ನು ಕೂಡ ತುಂಬುವಂಥ ಕಾರ್ಯಗಳು ಕೂಡ ಈ 10-11 ವರ್ಷ ಮಾಡಿಲ್ಲ. ಅವರು ಬರೀ ಏನಪ್ಪ ಅಂತಂದ್ರೆ ತಮ್ಮ ಭಾಷಣ ಮುಖಾಂತರ ಅಭಿವೃದ್ಧಿಯನ್ನು ಗೊಳಿಸಿದ್ದೀನಿ, ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ಬಾಯಲ್ಲಿ ಹೇಳ್ತಾರೆ ಹೊರತು ರೈತರ ಕಣ್ಣೀರು ಒರೆಸುವಂಥ ಕೆಲಸ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ನಾವು ಈಗಾಗಲೇ ಒಂದು ಈ ಪ್ರತಿಭಟನೆಯವರು 10-11 ವರ್ಷಕ್ಕೆ ನಮ್ಮ ಮುನ್ಸಿಪಾಲಿಟಿ ಕಾರ್ಯಾಲಯಕ್ಕೆ ಬಂದು ಒಂದು 16ವರೆಗೂ ಮನವಿ ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ ಹಿರಂಡಿ ಕೆರೆ ನೀವು ಅಗಲೀಕರಣ ಮಾಡಿರಿ, ಅಲ್ಲಿ ಇರ್ತಕ್ಕಂಥ ಒಂದು ಗಾರ್ಡನ್ ಜಾಗ ನಮಗೆಲ್ಲರಿಗೆ ಅನುಕೂಲ ಮಾಡಿಕೊಡ್ರಿ. ಅಲ್ಲಿ ಏನೂ ಇಲ್ಲಪ್ಪ ಅಂತಂದ್ರೆ ಒಂದು 500ರಿಂದ 1000 ಎಕರೆ ಜಮೀನು ಈ ಹಿರಂಡಿ ಕೆರೆಯಲ್ಲಿ ಒತ್ತುವರಿಗೊಳಿಸ್ಯಾರ. ಅದನ್ನು ಅಗಲೀಕರಣ ಮಾಡಿದ್ರೆ ಹಿರಂಡಿ ಕೆರೆಯಿಂದ ಶೆಡ್ಕನ್ ಹೇಳ್ತಾನೆ, ನೀವೇನಾದ್ರೂ ಅಗಲೀಕರಣ ಮಾಡಿದ್ದೇ ಆಗಿದ್ರೆ 10,000 ಎಕರೆ ಜಮೀನು ನೀರು ಉಳಿಸುವಂಥ ಒಂದು ಅನುಕೂಲತೆ ಆಗ್ತದೆ. ಅದು ಸುಧಾ ನಾವು 16 ಮನವಿ ಸಲ್ಲಿಸಿದ್ರು, 10 ವರ್ಷಗಟ್ಟಲೆ ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಸರ್ಕಾರದವ್ರು ಆಗಿರ್ಬೋದು, ಎ ಸಿ ಅವರಾಗಿರ್ಬೋದು,
ತಹಶೀಲ್ದಾರ್ ಆಗಿರ್ಬೋದು, ಪುರಸಭೆ ಕಾರ್ಯಾಲಯದವರಾಗಿರ್ಬೋದು, ಇಲ್ಲಿವರೆಗೂ ಕೂಡ ಕ್ರಮ ಕೈಗೊಂಡಿಲ್ಲ. ಯಾಕಪ್ಪ ಅಂತಂದ್ರೆ ಇದು ಇಷ್ಟು ಅನ್ಯಾಯ ಆಗ್ಲಿಕ್ಕತ್ತದಪ್ಪ ಅಂತಂದ್ರೆ, ಯಾಕಂದ್ರೆ 500, 600, 1000 ಎಕರೆ ನೀವು ಇನ್ನ ತನಕ ನಾವು ಹೊಲದ ನೀರು ಕೆರೆ ಒತ್ತುವರಿ ಆಗೋದ್ರಿಂದ ಮಳೆ ಬಂದಾಕ ಏನು ಕೆರೆ ನೀರು ನಿಂತಿರ್ತಾವ, ಅವು ಕನಿಷ್ಠ ಏನೂ ಇಲ್ಲಪ್ಪ ಅಂತಂದ್ರೆ 1 ತಿಂಗಳು 2 ತಿಂಗಳು ನೀರು ಹೋಗ್ಬೇಕು. ಯಾಕೆ ನೀರು ಹೋಗ್ತಾ ಇಲ್ಲಪ್ಪ ಅಂತಂದ್ರೆ ಕೆರೆ ಒತ್ತುವರಿ ಆಗಿರೋದ್ರಿಂದ ಇವತ್ತೇನಿಲ್ಲ 1000 ಎಕರೆ ಇರ್ತಕ್ಕಂಥ ಕೆರೆ ಈ ಬರೀ ಉಳಿದಿರ್ತಕ್ಕಂಥದ್ದು 50ರಿಂದ 60 ಎಕರೆ ಅಷ್ಟೇ ಉಳಿದದ. ಅಂದ್ರೆ ಮಿನಿಮಮ್ 800-900 ಕೆರೆ ಅತಿಕ್ರಮಣಗೊಳಿಸ್ಯಾರ. ಅದಕ್ಕೆ ನೀವು ತಾವು ಆ ತಾಲೂಕಾ ಮಂಡಳಿ ಆಡಳಿತ ಮಂಡಳಿಯವರು ಅದನ್ನು ತೆರವುಗೊಳಿಸಬೇಕು. ಅಗಲೀಕರಣ ಬೇಡಿಕೆಯಾದ 10 ವರ್ಷಗಳಾಯಿತು, ಆ ಬೇಡಿಕೆಯನ್ನು ಕೂಡ ಈಡೇರಿಸುವಂಥ ಕಾರ್ಯ ನೀವು ಮಾಡಿಲ್ಲ. ಮುಂದಿನ ದಿನಮಾನದಾಗ ಈ ಕಾರ್ಯಗಳನ್ನು ನಾವು ಈ ಮನೆಗೆ ಕೊಟ್ಟಾಗ ನೀವೇನಾದರೂ ಒಂದು ಬೇಗನೆ ಮಾಡದೇ ಹೋದರೆ ಮುಂದಿನ ದಿನಮಾನದಾಗ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗ್ತದೆ. ಆ ಹೋರಾಟಕ್ಕೆ ಅವಕಾಶ ಮಾಡಿಕೊಡಬೇಡ್ರಿ. ಯಾಕಪ್ಪ ರೈತರಿಗೆ ಕಂಡಾಪಟ್ಟಿ ತೊಂದರೆ ಇರ್ತಕ್ಕಂಥ ಕೆಲಸ ಅದಾವ. ನೀವೇನಾದರೂ ಒಂದು ಈ ಬಿಜಾಪುರ ರಸ್ತೆಯಲ್ಲಿ ಇರ್ತಕ್ಕಂಥ ಚರ್ಚ್ ಹಿಂದ್ಗಡೆ ಇರ್ತಕ್ಕಂಥ ಒಂದು ಕೆರೆ ತುಂಬಿದ್ರೆ ಅದನ್ನು ಕೂಡ ಇಲ್ಲಿ ಇರ್ತಕ್ಕಂಥ 10,000 ಕುಟುಂಬಗಳಿರ್ತಕ್ಕಂಥ ಒಂದು ಬೋರಿನ ನೀರು ಮತ್ತು ಏನಂತಾರೆ ಹೆಚ್ಚು ನೀರಾಗಿ ಅದನ್ನು ಕೂಡ ಒಂದು ಬಲ ಏನಂತಾರ ಒಂದು ನೀರಿನ ಹೆಚ್ಚಿಗೆ ಅನುಕೂಲತೆ ಆಗ್ತದೆ. ಮತ್ತು ಕೇಸಳ ತಾಂಡ ಇರ್ತಕ್ಕಂಥ ಕೆರೆ ಏನಾದರೂ ಅಲ್ಲಿ ತುಂಬಿದ್ರೆ ಅಲ್ಲಿ ಇರ್ತಕ್ಕಂಥ 1000 ಎಕರೆ ಜಮೀನು ಇರ್ತಕ್ಕಂಥವ್ರಿಗೂ ಕೂಡ ಅನುಕೂಲತೆ ಆಗ್ತದೆ. ಇದು 30-40 ವರ್ಷ ಆಯಿತು, ಯಾರೂ ಕೂಡ ಈ ಕಾರ್ಯಗಳನ್ನು ಮಾಡಿಲ್ಲ. ಅದಕ್ಕೆ ತಾವು ತಾಲೂಕು ಆಡಳಿತ ವತಿಯಿಂದ ಇದನ್ನು ಹೆಚ್ಚಿನ ಮುತುವರ್ಜಿ ವಹಿಸಿ ಆ ಕಾರ್ಯಗಳು ಬೇಡಿಕೆಯಲ್ಲಿ ಇರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳು, ರೈತರ ಬೇಡಿಕೆಯಲ್ಲಿ ಇರ್ತಕ್ಕಂಥ ಕಾರ್ಯಗಳು ನೀವು ಪೂರ್ಣಗೊಳಿಸಿ ಯಶಸ್ವಿ ಮಾಡಬೇಕು. ಒಂದು ವೇಳೆ ಯಶಸ್ವಿ ಮಾಡದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ಏನಂತಾರೆ ಉಗ್ರವಾದ ಹೋರಾಟ ಮಾಡುವ ಮೂಲಕ ನಾವು ಪ್ರತಿಭಟನೆ ಕೈಗೊಳ್ಳಬೇಕಾಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡದೆ ನಾವು ತಮ್ಮ ಅಭಿವೃದ್ಧಿಯಲ್ಲಿ